ಅಕ್ರಮ ಮದ್ಯ ಮಾರಾಟ ತಡೆಯೋ ಗುಂಡಿಗೆ ಪೊಲೀಸರಿಗಿಲ್ಲ. ಶಾಸಕರೇ ನೀವೇ ಮನಸ್ಸು ಮಾಡಿ ನಿಲ್ಲಿಸಬೇಕು ಎಂದು ಗೆದ್ದಲಗಟ್ಟೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಅವರು ಕಳೆದ 15 ದಿನಗಳ ಹಿಂದೆ ಶಾಸಕರು ಗ್ರಾಮಕ್ಕೆ ಭೇಟಿ ನೀಡಿದಾಗ ತಮ್ಮ ಗ್ರಾಮದಲ್ಲಿ ಸುಮಾರು 15 ಜನರು ಅಕ್ರಮ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಇದರಿಂದಾಗಿ ಭಾಗಶಃ ಗ್ರಾಮವೇ ಮದ್ಯದ ವ್ಯಸನಕ್ಕೀಡಾಗುತ್ತಿದೆ. ಗೆದ್ದಲಗಟ್ಟೆ ಗ್ರಾಮದಲ್ಲಿ ನೆಮ್ಮದಿ ಇಲ್ಲ, ಗೆದ್ದಲು ಹಿಡಿದಿದೆ ಎಂದು ಶಾಸಕರಲ್ಲಿ ಅಳಲನ್ನು ತೋಡಿಕೊಂಡಿದ್ದಾರೆ. ಶಾಸಕರು ಪರಿಶೀಲಿಸಿ ಸಂಬಂಧಿಸಿದಂತೆ ಇಲಾಖೆಗಳ ಅಧಿಕಾರಿಗಳಿಗೆ ಅಗತ್ಯ ಕ್ರಮಕ್ಕೆ ಸೂಚಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಆದರೂ ಅದು ಈವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಗ್ರಾಮದಲ್ಲಿ ಅಕ್ರಮ ಮಾರಾಟ ಸಾಗಾಟ ಎಗ್ಗಿಲ್ಲದಂತೆ ಸಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಶಾಸಕರ ತವರೂರಿಂದ ಕಿಲೋಮೀಟರ್ ಅಂತರದಲ್ಲಿ ಇರುವ ತಮ್ಮ ಅಳಲನ್ನ ಅವರು ಗಂಭೀರವಾಗಿ ಪರಿಗಣಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಗ್ರಾಮಸ್ಥರು ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅವರು ಇದಕ್ಕೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದು, ಈ ಮೂಲಕ ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿದ್ದಾರೆ. 400 ಕುಟುಂಬಗಳಿರುವ ತಮ್ಮ ಗ್ರಾಮದಲ್ಲಿ ಹಲವು ವರ್ಷಗಳಿಂದಲೂ 10 ರಿಂದ 15 ಜನರು ತಮ್ಮ ಮನೆಗಳಲ್ಲಿ ಮದ್ಯವನ್ನ ಹಗಲಿರುಳು ಎನ್ನದೆ ವರ್ಷ ಪೂರ್ತಿ ರಾಜಾರೋಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಪೊಲೀಸರಿಗೆ, ಅಬಕಾರಿ ಇಲಾಖೆಯವರಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಏಕೆಂದರೆ ಅಕ್ರಮಕೋರರಿಂದ ಅವರು ಕಾಸನ್ನ ಪಡೆದಿರುತ್ತಾರೆ. ಇದು ಕಠೋರವಾದ ಸತ್ಯ ಸಂಗತಿಯಾಗಿದೆ. ಹಾಗಾಗಿ ಅವರಿಗೆ ನಿಲ್ಲಿಸುವ ಗುಂಡಿಗೆ ಇಲ್ಲ ಎಂದು ಮಹಿಳೆಯರು ದೂರಿದ್ದಾರೆ. ಮದ್ಯ ಮಾರಾಟ ಮಾಡೋ ಅಕ್ರಮಕೋರರಿಗೆ ಗ್ರಾಮದಲ್ಲಿನ ಕೆಲ ಮೂರ್ಖ ಮುಖಂಡರು ಎಂಜಲು ಕಾಸಿಗೆ ಅವರ ಚಪ್ಪಲಿ ನೆಕ್ಕುತ್ತಿದ್ದಾರೆ. ಹೀಗಾಗಿ ನಮ್ಮ ಗ್ರಾಮದ ಬೇಲಿಯೇ ಎದ್ದು ಹೊಲ ಮೇಯುತ್ತಿದ್ದು ಅಕ್ರಮಕೋರರನ್ನು ಸೆದೆಬಡಿಯುವ ಧೈರ್ಯವಂತರಿಲ್ಲದಂತಾಗಿದೆ ಎಂದು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವು ಮನೆಗಳಲ್ಲಿ ಹಾಗೂ ಕೆಲವು ಅಂಗಡಿಗಳಲ್ಲಿ ಫ್ರಿಡ್ಜ್ಗಳಲ್ಲಿ ಹಾಲು, ಮೊಸರು, ಕೋಲ್ಡ್ ಡ್ರಿಂಕ್ಸ್ಗಳಲ್ಲಿ ಮದ್ಯ ತುಂಬಿರುವಂತಹ ಬಾಟಲ್ಗಳೇ ಇರುತ್ತವೆ. ಹೀಗಾಗಿ ಆಟ ಆಡೋ ಮಕ್ಕಳು ಮದ್ಯ ವ್ಯಸನಿಗಳಾಗಿದ್ದಾರೆ. ಗ್ರಾಮದಲ್ಲಿನ ಬಹುತೇಕ ಯುವಕರು ಚಿಗುರು ಮೀಸೆಯ ತುಂಟರು ಕೂಡ ಮದ್ಯದ ವ್ಯಸನಕ್ಕೆ ಶರಣಾಗಿದ್ದು ತಮ್ಮ ಕರುಳು ಕಿತ್ತು ಬರುತ್ತಿದೆ ಎಂದು ಮಹಿಳೆಯರು ಅಳಲನ್ನು ತೋಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಸುಮಾರು 100 ರಿಂದ 150 ಜನರು ನಿತ್ಯ ಮದ್ಯದ ನಶೆಯಲ್ಲಿ ತೇಲುತ್ತಿರುತ್ತಾರೆಂದರೆ ಊಹಿಸಲಾಸಾಧ್ಯದ ಸಂಗತಿಯಾಗಿದೆ. ಇದರಿಂದಾಗಿ ತಾವು ಆರ್ಥಿಕ ನಷ್ಟಕ್ಕೆ ಗುರಿಯಾಗುತ್ತಿದ್ದು ಗ್ರಾಮದಲ್ಲಿ ಶಾಂತಿ ಕಾಣದಾಗಿದೆ. ಬಹುತೇಕ ಮನೆಗಳಲ್ಲಿ ನೆಮ್ಮದಿ ನಾಶವಾಗಿದೆ ಎಂದು ಗ್ರಾಮಸ್ಥರು ಸಂಕಟವನ್ನು ಹೊರಹಾಕಿದ್ದಾರೆ. ಅವರು ಮದ್ಯ ಅಕ್ರಮ ತಡೆಯಲು ಹೋರಾಟದ ಹಾದಿ ಹಿಡಿದಿದ್ದು ಕೂಡ್ಲಿಗಿ ಪಟ್ಟಣದ ಸಿಐಟಿಯು ಕಚೇರಿಗೆ ಆಗಮಿಸಿದ್ದರು. ಕಾರ್ಮಿಕ ಮುಖಂಡ ಗುನ್ನಳ್ಳಿ ರಾಘವೇಂದ್ರನವರ ನೇತೃತ್ವದಲ್ಲಿ ಅಕ್ರಮ ಮದ್ಯ ಮಾರಾಟ ಸಾಗಾಟ ನಿಲ್ಲಿಸುವಂತೆ ಕ್ರಮಕ್ಕೆ ಒತ್ತಾಯಿಸಿ ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನೆ ಅವರಿಗೆ ಹಾಗೂ ಕೂಡ್ಲಿಗಿ ತಹಶೀಲ್ದಾರರಾದ ವಿಕೆ ನೇತ್ರಾವತಿಯವರಿಗೆ ಮತ್ತು ಕೂಡ್ಲಿಗಿ ಅಧಿಕಾರಿ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ. ಕ್ರಮ ಜರುಗಿಸದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಅತಿ ಶೀಘ್ರದಲ್ಲಿಯೇ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಹೇಮಣ್ಣ ಅಂತ, ಗೆದ್ದಲಗಟ್ಟೆ. ನಾನು ಕಟ್ಟಡ ಕಾರ್ಮಿಕ. ಸರ್, ನಮ್ಮೂರಾಗೆ ಒಂದು 400 ರಿಂದ 450 ಮನೆ ಗ್ರಾಮ. ಅದರಲ್ಲಿ ಒಂದು 150 ಗ್ರಾಮ ಈ ಸರಾಯಿ ಅನ್ನೋ ಒಂದು ಇದಕ್ಕೆ ಬಿದ್ದು ಎಲ್ಲ ಹಾಳಾಗಿ ಹೋಗ್ಬಿಟ್ಟತೆ. ಎಲ್ಲ ಮಕ್ಕಳು ಏನು ಸಣ್ಣರಂದೆ ದೊಡ್ಡರಂದೆ ಎಲ್ಲ ಕುಡಿದು, ವಯಸ್ಸಿಗೆ ಏನು ಮಿತಿ ಇಲ್ಲ ಸರಾಯಿ ಕುಡಿಯೋದ್ರಿಂದ. ಹಂಗೆ ಎಲ್ಲ ಕುಡಿದು ಹಾಳಾಗಿ ಈಗ ಎಷ್ಟೋ ಸಂಸಾರಗಳು ಬೀದಿ ಪಾಲಾಗ್ಬಿಟ್ವು. ಆಮೇಲೆ ಸ್ಟೇಷನ್ ಮುಖಾಂತರ ಹೋಗಿ ಅಲ್ಲಿನೂ ನಮಗೆ ನ್ಯಾಯ ಸಿಗಲಿಲ್ಲ. ಆಮೇಲೆ ಸರ್, ನಮ್ದು ಗುಡಕೋಟೆ ಪೊಲೀಸ್ ಸ್ಟೇಷನ್. ನೀವು ಅರ್ಜಿ ಕೊಟ್ಟಿರಾ? ಸರ್, ಅರ್ಜಿ ಕೊಟ್ಟಿದೀವಿ. ಅಲ್ಲಿ ಹೋಗಿ ಕಂಪ್ಲೇಂಟು ಮಾಡಿದೀವಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ನಮಗೆ ಯಾವುದೇ ರೀತಿಯ ಸ್ಪಂದಿಸಲಿಲ್ಲ. ಅಲ್ಲಿ ಹೋಗಿ ಹೇಳ್ತಾರೆ ಅಷ್ಟೇ. ಅವರು ಅಲ್ಲಿ ಹೋಗಿ ಹೇಳಿದ ತಕ್ಷಣ ಇಲ್ಲಪ್ಪ ನಿಮ್ಮ ಊರಿಗೆ ಸರಿಯಾಗಿ ಬರೋದು ಯಾರ್ಯಾರು ಮಾಡ್ತಾರೆ ಅಂದಾಗ ನಾವು ಲಿಸ್ಟ್ ಕೊಟ್ವಿ. ಆ ಲಿಸ್ಟಿಗೆ ಬಂದಾಗ ಒಂದು 2 ಜನ ಅರೆಸ್ಟ್ ಮಾಡ್ಕೊಂಡು ಹೋದ್ರು. ಮಾಡ್ಕೊಂಡು ಹೋಗಿ ಅವ್ರ ಹತ್ರ ದುಡ್ಡಿಗೆಲ್ಲ ಶಾಮೀಲ್ ಆದ್ರು. ಶಾಮೀಲ್ ಆದ ತಕ್ಷಣ ಅವ್ರು ಬಂದು ಮಾರನೇ ದಿನನೇ ಅವರು ಸರಾಯಿ ಮಾಡ್ತಾರೆ. ಆಮೇಲೆ ಇನ್ನೂ ಒಂದು ಏನು ಸರ್ ಅಂದ್ರೆ ನಮ್ಮ ಪ್ರಾಬ್ಲಮ್ ಅಂದರೆ, ನಾವು ಯಾರನ್ನ ಹತ್ರ ಹೋಗಿ ಸರಾಯಿ ನಮ್ಮ ಊರಿಗೆ ಸಿಗ್ತತ್ತ ಅನ್ನೋದು ಒಂದು ನಾಚಿಕೆ ನಮಗೆ. MLA ಡಾಕ್ಟರ್ ಶ್ರೀನಿವಾಸ್ MLA 1 ಕಿಲೋಮೀಟರ್ ಅಂತರದೊಳಗೆ ನಾವು ಹತ್ರ ಇದೀವಿ. ಅಂದ್ರೆ ಸಹೋದರತ್ವ. ನಾವು ಇಬ್ಬರು ಅಣ್ಣ ತಮ್ಮಂದಿರಿದ್ದಂಗೆ 1 ಕಿಲೋಮೀಟರ್ ಅವ್ರಿಗೂ ನಮ್ಗೆ. ಅವ್ರು ವಾಕಿಂಗ್ ಬಂದ್ರೆ ನಮ್ಮ ಊರಿಗೆ ಬರ್ಬೇಕು, ವಾಕಿಂಗ್ ನಾವು ಹೋದ್ರೆ ಅವ್ರ ಊರಿಗೆ ಹೋಗ್ಬೇಕು. ಈಗ ನಾವು ಯಾರನ್ನ ಹತ್ರ ಹೋದ್ರೆ ಏನಪ್ಪ MLA ಮಗ್ಳಾಗದಾರ, ನಿಮಗೆ ಸರಾಯಿ ಬಿಡ್ಸಕ್ಕಾಗಿಲ್ಲ ಅಂತ ಹೇಳಿದ್ರು. ನಮ್ಮೂರಿಗೆ ಅವರು ಸುಮಾರು ಒಂದು ತಿಂಗಳಿಗೆ 1 ಸರಿ 2 ಸರಿ ಭೇಟಿ ಕೊಡ್ತಾನೆ ಇರ್ತಾರೆ ಯಾವುದಾದ್ರೂ ಒಂದು ಫಂಕ್ಷನ್ಗಳಿಗೆ. ಆಗ ಈ ಹೆಣ್ಮಕ್ಳೆಲ್ಲ ಸೇರಿಬಿಟ್ಟು ಅಲ್ಲಿ ಹೋಗಿ ಮನವಿ ಮಾಡ್ಯಾರ ಅವ್ರಿಗೆ. ಸರ್, ನಮ್ಮ ಊರಿಗೆ ಹಿಂಗೆಲ್ಲ ದಂಧೆ ಆಗಿಬಿಟ್ಟತ್ತ, ಈ ದಂಧೆ ದಯವಿಟ್ಟು ನೀವು ನಿಲ್ಲಿಸ್ರಿ, ಎಷ್ಟೋ ಸಂಸಾರಗಳು ಹಾಳಾಗಿದ್ದಾವೆ, ಈ ಥರ ಹಿಂಗೆ ಆಗ್ತದೆ, ದಯವಿಟ್ಟು ನಿಮ್ಮ ಗಮನಕ್ಕೆ ನಾನು ತಂದಿದ್ದೆ. ಇಲ್ಲ, ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ಎಲ್ಲ ಅಬಕಾರಿ ಹತ್ರ KDP ಮೀಟಿಂಗ್ನೊಳಗೆ ಪ್ರಸ್ತಾವನೆ ಮಾಡಿ ಅದನ್ನ ನಾನು ತಕ್ಷಣಕ್ಕೆ ವ್ಯವಸ್ಥೆ ಮಾಡೋದಂತ ಹೇಳಿದ್ರು. ಹೇಳಿದ ಮೇಲೂ ಆಮೇಲೆ ಇದೇನಂದ್ರೆ ಸರ್, ಮೊಸರು ಆಮೇಲೆ ಹಾಲು ನಮ್ಮೂರೊಳಗೆ ಸಿಗಲ್ಲ ಫ್ರಿಜ್ನೊಳಗೆ.
ನಿಮಗೆ ಯಾವ್ದು ಬೇಕೋ ಬ್ರ್ಯಾಂಡ್ ಸಿಗುತ್ತೆ. ಅದು ಬೆಳಿಗ್ಗೆ 7-7:30 ರಜಾರೋಷವಾಗಿ ಗಾಡಿ ಮೇಲೆ ತಗೊಂಬಂದು ಎಣಿಸಿ ಹಾಕ್ತಾನೆ. ಹಾಲು ಸತಿ ಬರಲ್ಲ. ಯಾವ ಊರಿಂದ ಬರುತ್ತೆ ಸರ್ ಕೂಡ್ಲಿಗಿಂದ ಬರುತ್ತೆ. ಮಲ್ಲಿಕಾರ್ಜುನ್ ಗೌಡ್ರು ಅಂಗಡಿ ಅದು. ನನಗೆ ಗೊತ್ತಿರೋ ಪ್ರಕಾರ, ಮಾಹಿತಿ ಪ್ರಕಾರ ಹಾಕಕ್ ಬರ್ತಕ್ಕಂಥ ಹುಡುಗ ಹರೇಶ್ ಅಂತ ಹೇಳಿ. ನಾವು ಸುಮಾರು ಸರಿ ನಮ್ಮ ಸಂಘಟನೆಯಿಂದ ಸುಮಾರು ಸರಿ ಹೇಳಿದ್ವಿ, ನಾವು ಈ ತರ ಎಲ್ಲ ತರಬೇಡ, ಈ ತರ ನೀನ್ ತಂದು ಊರಾಗ ಹಾಕಿ ಹೋಗ್ಬಿಟ್ರೆ ಒಂದ್ ಕುಡಿಯೋ 4 ಕುಡ್ಬಿಟ್ಟು ನ್ಯಾಯ ಮಾಡ್ತಾನೆ. ಅದೇ ಈಗ ನಮ್ಮೂರ ಸರಾಯ್ ಬೇಡ ಅಂದ್ರೆ ಬೇಲೂರಿಗೆ ಕುಡ್ದು ಬರ್ತಾನೆ ಸರ್ ಕುಡಿಯೋದು. 4 ಕುಡಿಯೋನು ಒಂದೇ ಕುಡಿತಾನೆ ಅವನು. ಈಗ ಅಲ್ಲಿಗೆ ಹೋಗಿ ನಡ್ಕೊಂಡೇ ಕುಡಿದು ಬರ್ಬೇಕು ಅವನು. ಹಂಗೆ ಹೋಗಲ್ಲ. ಅವಾಗ ಏನು ಮಾಡ್ತಾನೆ, ಹೋಗಿ ಹೋದ್ರೂ ಒಂದು ಕುಡ್ಕೊಂಡು ಆರಾಮ ಮನೆ ಮಕ್ಕಂಬಿಡ್ತಾನೆ. ನ್ಯಾಯ ಇರಲ್ಲ, ಏನಿರಲ್ಲ. ಈಗ ಊರಾಗ ಸಿಕ್ತಂದ್ರೆ ರಾತ್ರಿ 1 ಗಂಟೆಗೆ ಎದ್ದು ಈ ಎಬ್ಸ್ ಕುಡಿತಾನೆ. ಈ ಸಮಸ್ಯೆ ಆಗ್ಬಿಡತ್ತೆ ಸರ್ ಊರಾಗ. ಆಮೇಲೆ ಗುಳಕೋಟೇಶನ್ ಇಂದಂತೂ ಪ್ರತಿ ಸರಿ ನಾವೆಲ್ಲ ಗ್ರೂಪ್ನಾಗ ಅದೀವಿ, ಬೀಟ್ ಗ್ರೂಪ್ನಾಗ ಅದೀವಿ. ಆ ಗ್ರೂಪ್ನೊಳಗೂ ಸುಮಾರು ಸಲ ಆಗಿದೆ ಸರ್, ಇದ್ರ ಬಗ್ಗೆ ಕ್ರಮ ತಗೊಳ್ರಿ, ಇದ್ರ ಬಗ್ಗೆ ಕ್ರಮ ತಗೊಂಡು ಏನಾದ್ರು ಒಂದು ಇದು ಮಾಡ್ರಿ ಅಂತ ಹೇಳಿದ್ರು ಅವರು ಆ ಗ್ರೂಪ್ನೊಳಗೂ ಯಾವ್ದಕ್ಕೂ ಸ್ಪಂದಿಸಲ್ಲ. ಆಮೇಲೆ ಬೀಟಿ ಬರಂತ ಪೊಲೀಸು ಬರ್ತಾರ, ಎಲ್ಲೇ ಒಂದ್ ಹತ್ರ ನಿಂತ್ಕೊಂತಾರ, ಒಂದು ಫೋಟೋ ತಕ್ಷಣ ಹೋಗ್ಬಿಡ್ತಾರ. ಆಮೇಲೆ ಯಾರನ್ನ ಹೆಣ್ಮಕ್ಳನ್ನ ಕಾಂಟ್ಯಾಕ್ಟ್ ಮಾಡಲ್ಲ ಅವರು. ಯಾರೋ ಗಂಡಸರು ಇರೋ ಹತ್ರ 10 ಜನ ಹತ್ರ ಹೋಗಿ ಒಂದು ಫೋಟೋ ತೆಗೆಯೋದು. ಫಸ್ಟ್ ಬೀಟಿ ಬಂದಂತ ಪೊಲೀಸು ಮಹಿಳೆಯರನ್ನ ನಿಂತ್ಕೊಂಡು ಕೇಳ್ಬೇಕು, ಮಹಿಳೆಯರನ್ನ ಏನ್ ಸಮಸ್ಯೆ ಇದೆ ಊರಾಗಂತ. ಆಗ ಮಹಿಳೆಯರೆಲ್ಲ ಕೂಲಂಕುಷವಾಗಿ ಹೇಳ್ಬಿಡ್ತಾರೆ ಸರ್. ಅವ್ರು ಕೇಳಲ್ಲ ಮಹಿಳೆಯರ ಹತ್ರ ಯಾರು ಫೋಟೋನು ತೆಗ್ಸಲ್ಲ. ಏನು ನಮ್ಮ ಹತ್ರ ತೆಗಿಸ್ಬಿಡೋದು, ಹೊಂಟ್ಬಿಡೋದು. ಬೀಟಿ ಬರೋರು ಅದೇ ಕೆಲಸ ಮಾಡೋದು. ಕಂಪ್ಲೇಂಟ್ ಕೊಟ್ಟಿದ್ರು ಅವರಿಗೆ ಸರ್? ಕಂಪ್ಲೇಂಟ್ ಕೊಟ್ಟಾಗಿದೆ. ಗೆದ್ದಲಗಟ್ಟೆಯಿಂದ ಹೆಣ್ಮಕ್ಳು ಇದೆ ಟಿಂಪ ಮಾಡ್ಕೊಂಡು ಹೋಗಿ ಗೆದ್ದಲಗಟ್ಟೆಯಿಂದ ಹೋಗಿ ಗುಡಕೋಟೆ ಕಂಪ್ಲೇಂಟ್ ಮಾಡಿದ್ರಾಯ್ತು. ಎಷ್ಟು ದಿನ ಆಯ್ತಲ್ಲ ಸರ್? ಈಗ 15-20 ದಿನ. MLA ಹೇಳಿದ್ದಾಗಿದೆ. ಗುಡಕೋಟೆಗೆ ಹೋಗಿ ಅಲ್ಲಿ ಮನವಿ ಕೊಟ್ಟು ಕಂಪ್ಲೇಂಟ್ ಮಾಡಾಗಿದೆ. ಅದಾದ್ಮೇಲೆ 2 ಜನನ ಅರೆಸ್ಟ್ ಮಾಡಿದ್ರು. ಮಾಡಿದ್ಮೇಲೆ ಮಾರನೇ ದಿನ ಅರೆಸ್ಟ್ ಮಾಡಿದ್ರು ಸರ್ ಪೆದ್ದಯ್ಯ, ಆಮೇಲೆ ಗಂಗಾಧರ ಅಂತ 2 ಜನ ಹಿಡ್ಕೊಂಡು ಹೋದ್ರು. ಅವ್ರು ಒಂದೇ ಅಲ್ಲ ಮಾರೋದು. ಈಗ ಸುಮಾರು 14 ಅಂಗಡಿ ಮಾಡ್ತಾವ. ನಿಮಗೆ ಸರ್ ನಾ ಎಲ್ಲ ಹೇಳಿದ್ರಲ್ಲ ಅವೆಲ್ಲ ಇಷ್ಟ ಎಲ್ಲವೂ ಸರ್. ಈಗ ಪೆದ್ದಣ್ಣ, ಆಮೇಲೆ ಗಂಗಣ್ಣ ಅಂತ ಮಾಡ್ತಾರ, ಆಮೇಲೆ ತುಬ್ದಮ್ ಅಂತ ಮಾಡ್ತಾಳ, ಆಮೇಲೆ ಅಂಪಮ್ ಅಂತ ಮಾಡ್ತಾಳ, ಆಮೇಲೆ ಈಶ್ ಅಂತ ಮಾಡ್ತಾನ, ಪರ್ಸ್ ಅಂತ ಮಾಡ್ತಾನ, ಸಿದ್ಲಿಂಗಪ್ಪ ಅಂತ ಮಾಡ್ತಾರ. ಇಷ್ಟು ಜನ ಮಾಡ್ತಾರೆ ಸರ್. ಇದನ್ನ ಯಾಕೆ ಹೇಳ್ತೀವಿ ಅಂದ್ರೆ ನಾನು ಕುಡಿಯಲ್ಲ ಸರ್. ಕುಡಿಯೋದ್ರಿಂದ ಈ ಇನ್ಫಾರ್ಮೇಶನ್ ನನಗೆ ಕಡಿಮೆ ಯಾರು ಮಾಡ್ತಾರಂತ. ಹಂಗಾಗಿ ಸುಮಾರು ಜನ ಮಾಡ್ತಾರೆ. ಇದನ್ನ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಾರ ಅವ್ರು. ಅವ್ರೇನು ಹೊಲ ಬಿತ್ತಲ್ಲ, ಊಳಲ್ಲ. ಆದ್ರೂ ಅವ್ರು ಮನೆ ಮೇಲೆ ಮನೆ ಕಟ್ಕೊಂಡು ಕಾರ್ಗಳು ಅವೆಲ್ಲ ತಗೊಂಡು ರಜಾ ನಾವೆಲ್ಲ ಹೊಲ ಕಟ್ಕೊಂಡು ಕುಡ್ಕೊಂಡು ಹಿಂಗೆ ಜೀವನ ಮಾಡ್ತಾ ಇದೀವಿ. ಈ ಹೆಣ್ಮಕ್ಳೆಲ್ಲ ಸುಮಾರು ಈಗ 15-20 ದಿನದ ಹೋರಾಟ ಮಾಡ್ತಾರೆ ಪಾಪ. ಎಲ್ಲೋದ್ರೂ ಇವ್ರಿಗೆ ನ್ಯಾಯ ಸಿಗ್ಲಿಲ್ಲ, ಎಲ್ಲರೂ ಮೋಸ ಮಾಡಕ್ ನಿಂತ್ಕೊಂಡ್ ಸರ್. ಇವತ್ತು ನಮ್ಮನ್ನ ಕರೆದ್ರು ಅವರು. ನಾನು ಅವಾಗ ಹೇಳಿದೆ, ಯಾರ ಹತ್ರ ಹೋದ್ರೆ ನ್ಯಾಯ ಸಿಗಲ್ಲ, ನಾವು ಗುನಳ್ಳಿ ರಾಘಣ್ಣನ ಹತ್ರ ನಮ್ಮ ಕಾರ್ಮಿಕರು ಮುಖಂಡರದಾರ, ಅವ್ರ ಹತ್ರ ಹೋಗೋಣ. ಅವ್ರ ಮೂಲಕ ನಾವು DC ಅವರಿಗೆ, ಆಮೇಲೆ MLA, ತಹಸೀಲ್ದಾರ್ಗೆ, DYSP ಎಲ್ಲರಿಗೂ ಮನವಿ ಮಾಡೋಣ. ಮನವಿ ಮಾಡಿ ಅವ್ರು ಇದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ರಾಘಣ್ಣನ ಮುಖಾಂತರ, ರಾಘಣ್ಣನ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ. ಅಂದ್ರೆ ನಮ್ಮ ತಾಲೂಕಿನೊಳಗೆ ಸುಮಾರು 2-3 ಸಾವಿರ ನಾವು ಕಟ್ಟಡ ಕಾರ್ಮಿಕರಿದ್ದೀವಿ. ಎಲ್ಲರನ್ನು ಕರೆಸಿ ಉಗ್ರವಾದ ಹೋರಾಟ ಮಾಡೋಣ್ರಿ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತೆ ಇಲ್ಲಿನ ಸ್ಥಳೀಯ ಶಾಸಕರಿಗೆ, ಆಮೇಲೆ ಆರಕ್ಷಕ ಠಾಣೆಗೆ, ಆಮೇಲೆ DC ಗೆ, ಆಮೇಲೆ ತಹಸೀಲ್ದಾರಿಗೆ ನಾನು ಇವತ್ತು ಮನವರಿಕೆ ಮಾಡ್ತಾ, ಆಮೇಲೆ ಎಚ್ಚರಿಕೆನೂ ಕೊಡ್ತಾ ಇದ್ದೀನಿ ನನ್ನ ಮುಖಾಂತರ. ಆಮೇಲೆ ನಮ್ಮ ಗುನಳ್ಳಿ ರಾಘವಣ್ಣನ ಮುಖಾಂತರ ಸಮೇತ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಇದನ್ನ ಹಿಂಗೆ ಮುಂದುವರಿಸಿದ್ರೆ ನೀವು, ನಾವು ಕಟ್ಟಡ ಕಾರ್ಮಿಕರೆಲ್ಲ ಸೇರಿ ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ. ಯಾರು ಶಾಲೆಗೆ ಹೋಗ್ತಾ ಇಲ್ಲ, ಎಲ್ಲ ಓದೋದು ಬಿಟ್ಬಿಟ್ಟು, ಕುಡಿಯೋದು ಬಿಟ್ಟು, ಕೆಲಸನೂ ಬಿಟ್ಟು, ಕುಡಿಯೋದು ಕುಡ್ಕೊಂಡು ಎಲ್ಲ ತಂದೆ ತಾಯಿನ ಓದಿಯೋದು, ಎಂಡ್ರನ್ನೆಲ್ಲ ಬಿಟ್ಬಿಡೋದು, ಸ್ಟೇಷನ್ಗೆ ಹೋಗೋದು, ಲೆಕ್ಕಾಚಾರ ಮಾಡೋದು, ಇವೇ ಆಗಿ ಹೋಗ್ಬಿಟ್ಟವೆ. ಅದು ಎಲ್ಲಿ ನ್ಯಾಯ ಸಿಗ್ಲಿಲ್ಲ ಕಾರಣಕ್ಕೆ ನಾವು ಗುನಳ್ಳಿ ರಾಘವಣ್ಣನ ಹತ್ರ ಬಂದಿದ್ವಿ. ಅವ್ರು ಸುಮಾರು ಸರಿ ಹೋರಾಟಗಳೆಲ್ಲ ಮಾಡಿ ಬೇಕಾದಷ್ಟು ಜನಗಳಿಗೆಲ್ಲ ನ್ಯಾಯ ಕೊಡಿಸಿದ್ದಾರೆ. ಆ ಒಂದು ನಂಬಿಕೆಯಿಂದ ಅವ್ರ ಹತ್ರ ಬಂದಿದ್ವಿ. ಅವ್ರ ಮುಖಾಂತರ ನಾವು ನೀವೇನಾದರೂ ಇದ್ರ ಬಗ್ಗೆ ಕುಲಕುಂಶವಾಗಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ ಅಂದ್ರೆ ರಾಘವಣ್ಣನ ಮುಖಾಂತರ ಇಡೀ ಕೂಡ್ಲಿಗೆ ತಾಲೂಕಿನಲ್ಲಿ ನಾವು ಕಟ್ಟಡ ಕಾರ್ಮಿಕರು ಸುಮಾರು ಜನ 3-4 ಸಾವಿರ ಜನ ಇದ್ದೀವಿ. ನಾವೆಲ್ಲ ಸೇರಿಬಿಟ್ಟು ಇಡೀ ಕೂಡ್ಲಿಗೆ ಏನು ಬೇಕಾರಾಗಲಿ ಅದನ್ನು ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಸಮಸ್ಯೆ ಊರಲ್ಲಿ ಸರಾಯಿ ಸಮಸ್ಯೆ ಸರ್. ನಮಗೆ ಒಟ್ಟಿನಾಗ ಸರಾಯಿ ಬಡಿಸ್ಬೇಕು. ನಮಗೆ ನೆಮ್ಮದಿಲ್ಲ ಮನೆಯಲ್ಲಿ. ಈ 100-200 ಕೂಲ್ತಾ ಇದ್ರೆ ಮನೆಗೆ ಬಾಳಾಗ ನೋಡ್ಕೊಂಬೇಕ, ಅವ್ರಿಗೆ ಸರಾಯಿ ಕೊಡ್ಬೇಕ. ಅವ್ರು ದೋಕರ್ ದುಡ್ಕೊಂಡ್ ಬರ್ತಾರೆ, ನಮ್ಗೆಲ್ಲ 1,000-500 ಕೊಡ್ತಾರೆ, ಸುಮ್ಮನೆ ಹಾಕ್ತಾರೆ. ಹೋಗೋದು ಸರಿಯಾಗಿ ಕುಡಿಯೋದು ಬರೋದು, ಮುದ್ದು ಊಟ ಮಾಡೋದಿಲ್ಲ, ಏನು ಮಾಡೋದಿಲ್ಲ, ಮನೆಗೆ ಉಪ್ಪಂಬೋದಿಲ್ಲ, ಮೆಡ್ಸ್ಕೊಂಬೋದಿಲ್ಲ. ಎಲ್ಲಿಗೆ ನಾವು ಸೇರಿಸ್ಬೇಕು, ಎಲ್ಲಿಗೆ ನಾವು ಇರ್ಬೇಕು, ಇಲ್ಲದ ನಾವು ಸಾಯಲ್ಲ. ಎಷ್ಟು ವರ್ಷದಿಂದ ಮದ್ಯ ಮಾರ್ತಾರೆ? ಅಯ್ಯೋ ಎಷ್ಟು ಇವಾಗ ಸರ ಮಾರ್ದಲ್ಲಿದ್ದು ಇದೆ ಇಷ್ಟೇ. ಗದ್ಲಗಟ್ಟೆ. ನನ್ನ ಮಗ ಮನೆಗೆ ಹೊಟ್ಟೆ ಬರೋದಿಲ್ಲ, ಎಲ್ಲಂದ್ರೆ ಅಲ್ಲಿ ಕುಡಿಯೋದು ಮಕ್ಕಂಬೋದು. ಎಷ್ಟು ವರ್ಷ ಆತಗೆ? ಅವನಿಗೆ ಇವಾಗ 24 ವರ್ಷ. 2 ಮಕ್ಕಳು ಇದ್ದಾರೆ, ಸಣ್ಣ ಮಕ್ಕಳ, ಚಿಕ್ಕ ವಯಸ್ಸೇ. ಆ ಹುಡುಗರಿಗೆ ಶಕ್ತಿ ಮಗ ಅಂಬೋದಿಲ್ಲ, ಮಗಳ ಅಂಬೋದಿಲ್ಲ. ಅವ್ರನ್ನ ಅಂಗಡಿ ಕೂಡ ಕರ್ಕೊಂಡೋಗಿ ಏನು ಕೊಡ್ಸೋದಿಲ್ಲ. ನಾವೇ ಗಂಡಿಗೆ ನಾನೇ ದುಡಿಬೇಕು, ನಾನೇ ನೋಡ್ಕೊಂಬೇಕು ಅವ್ರನ್ನ. ಎಷ್ಟು ಮಂದಿ ಮಾಡ್ತಾರ ನಮ್ಮಲ್ಲಿ?
ಅಂದಾಜು ಎಷ್ಟು ಮಂದಿ ಮಾರ್ತಾರಮ್ಮ? ಒಂದು 15 ಮಂದಿ ಮಾಡ್ತಾರೆ ಸರ್. 15 ಮಂದಿ ಮಾರ್ತಾರ ಗೆದ್ದಲಗಟ್ಟೆ ಗ್ರಾಮದಲ್ಲಿ? 15 ಮಂದಿ ಇಲ್ಲಿ ಒಂದೊಂದು ಅಂಗಡಿಯಾಗ ಒಂದೊಂದು ತರಕಾರಿ ಪುಟ್ಟಿಯಾಗಿ ಇಟ್ಕೊಂಡು ಹೆಂಗ್ ಮಾತಾಡ್ಲಿದ್ದ ಇವರು ಇದು ಈಗ ಸಂಬಂಧಪಟ್ಟ ಯಾರಿಗಾರ ಕಂಪ್ಲೇಂಟ್ ಕೊಟ್ಟಿದ್ರ? ಗುಡಿಕೋಟೆ ಸ್ಟೇಷನ್ಗೆ ಹೋಗಿದ್ರ? ಸ್ಟೇಷನ್ಗೆ ಹೋಗಿ ಅವ್ರೆಲ್ಲ ಹೇಳಿ ಇಲ್ಲ ಬರ್ತೀನಿ ನಡ್ರಿ ಅಂತಾರ. ಇವ ಸರಿಯಾದ್ಮೇಲೆ ಕರೆ ಕಳ್ಸಿಂದ ಅರ್ಥ ರೊಕ್ಕ ಕೊಡ್ತಾರ. ರೊಕ್ಕ ಆ ರೊಕ್ಕ ಕೊಟ್ಟಾಗ ಅವ್ರ ಅಲ್ಲ ಇವ್ರಿಲ್ಲ ಪೊಲೀಸರು ದುಡ್ಡು ಕೊಟ್ಬಿಡ್ತಾರ? ಕೊಟ್ಟು ಬಿಡ್ತಾರ. ಮುಲಾಜಿಲ್ದಾಗ ರೊಕ್ಕ ಕೊಟ್ಟು ಬರ್ತಾರ ಸರ್. ಎಲ್ಲಿಂದ ತಗೊಂಡ್ಬರ್ತಾರ ಬ್ರಾಂದಿನ? ಇಲ್ಲ ಕುಡ್ಲಿಗಿಲ್ಲ ಡೈರೆಕ್ಟ್ ದಿವಸ ತಂದು ಹಾಕ್ತಾನ. ದಿವಸ ಒಂದೊಂದು ಗೋಣಿಸಲ ತಂದು ಹಾಕ್ತಾನ. 1 ಗಂಟೆಗೆ ಹೋಗಿ ಎಬ್ಬಿಸಿದ್ರು ಕೂಡ ಅಂಗಡಿಯವ್ರು ಎತ್ತು ಕೊಡ್ತಾರೆ. ಆ ರಾತ್ರಿ ಎಲ್ಲ ಹಿಂಗೆ ಎತ್ತು ಸರ್ ಅವ್ರ ಮಗ್ಲ ಮನಗಲ್ಲ ಏನ್ ಯಾವ ಅನ್ನಂಗಿಲ್ಲ. ನಾವ್ ಎತ್ತಗಂತ ಈಗ ಏನ್ ಮಾಡಕಂತ ಇದೀರಿ? ನಮಗ್ ಬಿಡಿಸ್ಬೇಕು ಸರ್. ಈಗ ಎಲ್ಲಿ ಬಂದಿರಿ? ಯಾರ ಹತ್ರ ಬಂದಿರಿ? ಸರ್ ಮಗ ಈಗ ಗಂಡ ಕುಡ್ದು ತೀರ್ಕೊಂಡ್ಬಿಟ್ಟ. ಹೇಳಿದ ಮಾತು ಕೇಳಲಿಲ್ಲ. ಈಗ ನನ್ನ ಮಗ ಕುಡಿತಾನಂದ್ರೆ ನಿನ್ನ ಮಾತು ಕೇಳಲ್ಲ ಅಂತಾನೆ. ಈಗ ಸಣ್ಣ ಮಗ ಓದ್ತಾನೆ. ದೊಡ್ಡ ಮಗ ಕುಡ್ದು ದೊರ್ತಾನೆ. ಸಂಘದ ಸಾಲ ತಂದು ಹೆಸರು ಕುಡಿತಾನೆ. ಕೊಡ್ಬೇಕಂದ್ರೆ ಕೊಡ್ಬೇಕು ದುಡ್ಡು. ಕೊಡ್ಲಿದ್ರು ಕೇಳಲ್ಲ. ನಾನು ದುಡಿಯೋನು ನಾನು ಮಾಡೋಣ ನಾನು ಬೇಕಂತಾನೆ. ಸರ ಊರ ಮಾರಕ್ಕಲ್ಲಿ ಮಕ್ಳು ಹೆಚ್ಚಿಗೆ ಕಲಿಯೋದು ಸರ ಕುಡಿಯೋದು. ಊರ ಮಾರ್ದಂಗಿದ್ರೆ ಅವ್ರು ಇನ್ನೆಲ್ಲಿಗೆ ಹೋಗಿ ತಂದು ಕುಡಿತಾರೆ ಸರ್. ಗಂಡಂಗೆ ಹೇಳಿದ ಮಾತು ಕೇಳೋದು ಸರ್. ಕುಡ್ದೇ ಇದಾಗಿಬಿಟ್ಟು ಸರ್. ಈಗ ಉಡುಪಿ ದುಡಿಯಕ್ಕೆ ಹೋಗ್ಯಾನಂದ್ರೆ ಅವ್ನಿಗೆ ಊರಿಗೆ ಬಂದ್ರೆ ಸಾಕು ಬರೀ ಕುಡಿಯೋದು ಕುಡಿದು ಸುಂಕ ಆಲಕ ಮಾಡೋದು. ಸಣ್ಣ ಮಗ ಚೆನ್ನಾಗಿ ಓದ್ತಾನೆ. ದೊಡ್ಡ ಮಗ ಈ ಥರ ಮಾಡ್ತಾನೆ. ನಮ್ಮೂರ ಸರ ಈ ಥರ ಕೊಡೋದು. ಕಂಪ್ಲೇಂಟ್ ಕೊಟ್ಟಿರಮ್ಮ? ಕಂಪ್ಲೇಂಟ್ ಗುಡಕೋಟಿಗೆ ಕೊಟ್ಟಿದ್ವಿ ಸರ್. ಮತ್ತೆ ಯಾರಿಗೆ ಕೊಟ್ಟಿದ್ರಿ? ಗುಡಕೋಟಿಗೆ ಅಷ್ಟೇ ಹೋಗಿದ್ವಿ ಸರ್. ಇಲ್ಲಿ ರಾಘಣ್ಣ ಸರ್ ತಕ್ಕ ಬಂದಿದ್ವಿ ಸರ್. ರಾಘಣ್ಣ ಸರ್ ಹತ್ರ ಬಂದಿರಾ? ಮೊದಲು ಮತ್ತೆ MLA ಅಥವಾ ಯಾರಿಗಾರ ಕೊಟ್ಟಿದ್ರ? MLA ಹೇಳಿ ಸರ್ ಬಿಡಿಸ್ತೀವಿ ಅಂತ ಹೇಳ್ಯಾರ. ಏನು ಬಿಡಿಸಿಲ್ಲ. ಎಷ್ಟು ದಿನ ಆಯ್ತಲ್ಲ ಹೇಳಿ ಅವ್ರಿಗೆ? ಹೇಳಿ ಈಗ ಒಂದು 15 ದಿವಸ ಆಗ್ಯದ ಸರ್. 15 ದಿನ ಆದ್ರೂ ಈಗಲೂ ಮಾಡ್ತದಾರ? ಮಾಡ್ತದಾರ. ಎಲ್ಲಿಂದ ಬರುತ್ತಮ್ಮ ಅಲ್ಲಿಗೆ ನಿಮ್ಮೂರಿಗೆ? ಕೂಡ್ಲಿಗಿಲ್ಲ ಸರ್. ಹೆಸರು ಯಾರದಂತ ಗೊತ್ತಾ? ಯಾರ ಕಡೆಯಿಂದ ಬರ್ತಾರಂತ? ಗುಳಿಗೆ ನಗರದ ಅಳಿಯ ಸರ್. ಯಾರಮ್ಮ? ಗುಳಿಗೆ ನಗರದಿಂದ ಅಳಿಯ. ಹೆಸರು ಏನು ಗೊತ್ತಿಲ್ಲ? ಗೊತ್ತಿಲ್ಲ ಸರ್. ಅವ್ರಿಗೆ ಕಳಿಸ್ತಾರೆ ನಿಮ್ಮೂರಿಗೆ? ನಮ್ಮೂರಿಗೆ ಕಳಿಸ್ತಾರೆ. ಭಾರಿ ಕಷ್ಟ ಸರ್ ನಮ್ಮೂರ ಜೀವನ ಮಾಡೋದು. 100 ರೂಪಾಯಿ ಕೂಲಿ ತಂದು ಜೀವನ ಮಾಡೋಕ್ಕೂ ಆಗಲ್ಲ. ಇಂಥ ಮಕ್ಕಳು ಹೇಳ್ದಿ ಮಾತು ಕೇಳೋದು ಸರ್. ಹಿಂಗೆ ಕುಡ್ದು ಗಂಡನೂ ತೀರೋದ. ಹೇಳ್ದಿ ಮಾತು ಕೇಳಿಲ್ಲ. ಈಗ ಮಗನ ಅದೇ ಥರ ಈಗ ಸಣ್ಣ ಮಗ ದಾರಿಗೆ ಹೋದ್ರೆ ಹೆಂಗೆ ಸರ್ ನಾವು ಜೀವನ ಮಾಡೋದು? ಕಷ್ಟ ಐತೆ. ಎಷ್ಟು ಮಂದಿ ಮಾರ್ತಾರಮ್ಮ ನಿಮ್ಮೂರಾಗ? ಒಂದು 15 ಅಂತೂ ಮಾರ್ತಾರೆ. 15 ಜನ ಮಾರ್ತಾರ. ಭಾಳ ಎಷ್ಟು ವರ್ಷದಿಂದ ಮಾರ್ತಿದಾರೆ? ಅಲ್ಲ ಈಗ ಒಂದು 15 ವರ್ಷ ಜಾಸ್ತಿನೇ ಸರ್. ಜಾಸ್ತಿನೇ ಆಯ್ತು. ಜಾಸ್ತಿನೇ ಬಿಡ್ಸಂಗಿಲ್ಲ. ಅದನ್ನ ಆಡ ಹುಡ್ರಿ ಕೇಳಿ ಸರಿಯಾಗಿ ಕುಡಿಯೋದು. ಆಡ ಹುಡುಗರು ಅವರು ಸರಿಯಾಗಿ ಕುಡಿಯೋದು. ಸಾಲಿ ಬಿಡೋದು ಎಲ್ಲ ಬಿಡೋದು ಸರಿಯಾಗಿ ಕುಡಿಯೋದು. ಅಯ್ಯಪ್ಪ, ಮತ್ತೆ ದುಡ್ಡು ಹೆಂಗ್ ಬರುತ್ತಮ್ಮ? ಅವರು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾರಲ್ಲ, ಕೊಡ್ಲದು ಕೇಳಲ್ಲ ತಾಯಿಯರ್ನ. ಕೊಡ್ಬೇಕು ದುಡ್ಡು. ನಾವೇ ದುಡಿಯೋರು. ನೀನ್ ದುಡಿತೀಯಾ ಅಂತ ಕೇಳ್ತಾರೆ ಸರ್. ಜೀವನ ಮಾಡೋದು ಬಹಳ ಕಷ್ಟ ಸರ್. ಹಂಗಾಗಿ ಈಗ ಏನಮ್ಮ ಮತ್ತೆ ಯಾರ ಹತ್ರ ಬಂದ್ರಿ? ಏನು ಸಹಾಯ ಕೇಳ್ಕೊಂಡು ಯಾರ ಹತ್ರ ಬಂದಿರಿ? ಕಾರ್ಮಿಕರು ರಾಘಣ್ಣರ ಹತ್ರ ಬಂದಿರಿ ಸರ್. ಬಂದಿರಿ ಕೂಡ್ಲಿಗೆ ಬಂದಿರಿ. ಈಗ ಎಲ್ಲಿ ಅರ್ಜಿ ಕೊಡಕಂತಿದ್ರಿ? ಸ್ಟೇಷನ್ಗೆ ಕೊಡಕ್ಕೆ ರಾಘಣ್ಣರ ಮುಖಾಂತರ ಅಂತ ಬಂದಿರಿ ಸರ್. ಬಂದಿರಾ? ಈಗ ಅವ್ರು ಏನು ಮಾಡ್ತಾರಮ್ಮ? ಅರ್ಜಿ ತಗೊಂತಾರ, ಅಲ್ಲಿ ಆಫೀಸ್ ನೀಡಿ ಕುತ್ಕೊಂಡ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ನೀವೇನು ಮಾಡಕಂತಿದ್ರಿ? DVSP ಹತ್ರ ಬಂದಿರಾ? ಕೂಡ್ಲಿಗೆ DVSP ಹತ್ರ ಬಂದಿರಿ. ಮತ್ತೆ ಕಾರ್ಮಿಕ ಮುಖಂಡರ ರಾಘವೇಂದ್ರ ಹತ್ರ ಬಂದಿರಿ. ಕರ್ಕೊಂಡು ಹೋಗ್ಬೇಕು. ನಿಮ್ಮ ಹೋರಾಟಕ್ಕೆ ಇದನ್ನ ಬೆಂಬಲ ಕೇಳಿರಿ. ಮತ್ತೆ ಹೇಳ್ರಿ. ಏನಿಲ್ಲ, ಒಟ್ಟಿಗೆ ತಿಂಬ ಕೂಳಿಲ್ಲ. ಬರೀ ಸರಿಯ ಕೂಲಿ ಮಾಡಿದವ್ರಿಗೆ ಕೊಡಕ್ಕೆ ಸಾಕು. ಬೀದಿಗೆ ಹೇಳಿದಾರ ಮನೆಯವ್ರ ಸಾಮಾನು ಹೊತ್ತಿಕ್ಸ್ಕೊಂತಾರ. ನಾವು ಕೇಳಕ್ ಹೋದ್ರೆ ನಿಮ್ಮನ್ನ ಬಡಿತೀವಿ ಹೊಡಿತೀವಿ, ನೀವು ನಿಮ್ಮ ಗಂಡ್ರ ನೀವು ಅದು ಬಸ್ ತಿಕ್ಕೇಳ್ರಿ ಅಂತ ಹೇಳ್ತಾರ. ನಾವೇ ಅವ್ರನ್ನೆಲ್ಲ ಹಿಡಿಯೋದಾಕತ್ತ. ಊರಾಗ ಮಾರ್ಕೆಟ್ ಆಗೈತೆ, ಸಂತೆ ಮಾರ್ಕೆಟ್ ಆಗೈತೆ ಸರ. ಅವ್ರನ್ನ ಎಲ್ಲಿಗೆ MLA ತಕ್ಕ ಪೊಲೀಸ್ ಸ್ಟೇಷನ್ಗೆ ಹೋಗಿಸತಿ ಯಾರು ಕೇರ್ ಮಾಡಂಗೆ ಇಲ್ಲ. MLA ಗಮನಕ್ಕೆ ಹಾಕಿರಾ? ಹಾಕಿವಿ. MLA ಅವ್ರಿಗೆ ಅರ್ಜಿ ಕೊಟ್ಟಿದ್ರಾ ನೀವು? ಅರ್ಜಿ ಕೊಟ್ಟಿವಿ. ಹೇಳಿದ್ವಿ ನಾವು ನೋಡ್ಕೊಂತೀವಿ ಅಂತ ಅಂದ್ರು. ಅವ್ರ ಏನ್ ಕಿವ್ಯಾಕ ಹಾಕ್ಯಣಂಗಿಲ್ಲ. ಹೇಳಿದ್ರು MLA? MLA ಹೇಳಿದ್ರು. ಏನಂತ ಹೇಳ್ಯಾರಮ್ಮ? ನಾವು ಬಿಡಿಸ್ತೀವಿ ಅಂತ ಹೇಳಿದ್ರು. ಬಿಡಿಸಿಲ್ಲ. ಎಷ್ಟು ದಿನ ಆಯ್ತಲ್ಲ ಹೇಳಿ? ಇವಾಗೆಲ್ಲ ಒಂದು 2-3-15 ದಿವಸ ಆಗೈತೆ. ಈಗಲೂ ಮಾರ್ತಾರ? ಇವಾಗ್ಲೇ ಮಾರ್ತಾರ. ಈಗ ಎಲ್ಲಿಗೆ ಬಂದಿರಿ? ಮತ್ತೆ ಏನ್ ಮಾಡ್ತೀರಿ ಈಗ? ನಾವು
ಇಲ್ಲಿ ರಾಘಣ್ಣ ತಕ್ಕ ಬಂದಿವಿ ಕೂಡ್ಲಿಗಿ ಕಾರ್ಮಿಕರ ಮುಖಂಡರು ಹೇಳಮ್ಮ ಎಲ್ಲಿ ಬಂದಿರ ಅಂತ ಹೇಳ್ಬೇಕು, ನಗಬಾರ್ದು. ಆಯ್ತಳಮ್ಮ, ಆಯ್ತು ಬಿಡಮ್ಮ. ಏನ್ ಮಾಡಕ್ಕಮ್ಮ ಈಗ ಸದ್ಯಕ್ಕೆ ಏನ್ ಮಾಡ್ಬೇಕಂತ? ಸರಾಯ ಬೇಡ ನಮ್ಮೂರಲ್ಲಿ, ನಿಲ್ಲಿಸ್ಬೇಕು. ಸರಾಯ ಬೇಕು ಎಂಬುದು ಉದ್ದೇಶ ಆದ್ರೆ ನಾವ್ ವಿಷ ಕುಡಿದಾದ್ರೆ ಸಾಯ್ತೀವಿ. ಸರ್ ಬ್ರದರ್, ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಬಸವನಗೌಡ, ಗೆದ್ದಲಗಟ್ಟಿ ನಿವಾಸಿ. ನಾವು ಕುಡಿಯೋದನ್ನು ಬಿಡಿಸಿರಿ ಅಂತೇಳಿ ಗುಡೇಕೋಟೆ ಬೀಟ್ ಗ್ರೂಪ್ ಮಾಡಿದ್ರಿಂದ ಗ್ರೂಪಿಗೆ ಹಾಕಿದ್ವಿ ಸರ್. ಗ್ರೂಪಿಗೆ ಹಾಕಿದ್ರೆ ಪೊಲೀಸ್ನವ್ರು ನೋಡ್ಕೊಂಡು ಸುಮ್ಮನೆ ಇದ್ದಾರೆ. ಹೆಣ್ಮಕ್ಳು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ಹಿಡ್ದಿಲ್ಲ. ನಾವು ಸರಿಪಡಿಸ್ತೀವಿ, ಬರ್ತೀವಿ, ನೋಡ್ತೀವಿ ಅಂತೇಳಿ ಬಂದು ಕರ್ಕೊಂಡೋಗಿ ಮತ್ತೆ ಬಿಟ್ಟು ಕಳಿಸಿದ್ದಾರೆ. ಅವ್ರನ್ನ ಬಿಟ್ಟು ಕಳಿಸಿದ್ದಾರೆ. ದಿನ ಮಾರ್ತಿದ್ದಾರೆ. ಇವತ್ತಿಗೂ ಬೈಕ್ ಬಂದು ಊರಲ್ಲಿ ದಿನನಿತ್ಯನೂ 2 ಟೈಮ್ ಬಂದು ಹಾಕಿ ಹೋಗುತ್ತೆ. ಎಲ್ಲಿಂದ ಬರ್ತದೆ ಅದು? ಕೂಡ್ಲಿಗಿಲಿಂದ ಬರುತ್ತೆ ಅಂತ. ಯಾರದು ಮಾಲೀಕ? ಅವ್ರ ಮಾಲೀಕರು ಏನು ಗೊತ್ತಿಲ್ಲ ನಮಗೆ, ಯಾರಂತ ಗೊತ್ತಿಲ್ಲ. ಒಟ್ಟಿಗೆ ಬೈಕ್ ಅಂತೂ ಬಂದು ನಮ್ಮೂರಿಗೆ ಇಲ್ಲಿ ಪ್ರತಿನಿತ್ಯನೂ ಹಳ್ಳಿಗೆ ಹಾಕಿ ಹೋಗ್ತದೆ. ಹಳ್ಳಿಗೆ ಹಾಕ್ತಿದ್ದಾರೆ. ಅವರು ಮಾರದ್ ಬಿಡಿಸ್ತೀವಿ ಅಂತ ಹೇಳಿದ್ದಾರೆ. ಒಂದಿನ ಕರ್ಕೊಂಡು ಹೋದ್ರು. ಮಾರೋರ್ನ ಒಂದಿಬ್ಬರು ಹಿಡ್ಕೊಂಡು ಹೋಗಿ ತಿರುಗಿ ದಿನ ಬಿಟ್ಟು ಕಳಿಸಿದ್ದಾರೆ. ಅವ್ರು ಯಾರು ಹಿಡ್ಕೊಂಡು ಹೋಗಿದ್ರು? ಗಂಗಾಧರ್ನ ಅಂತ ಹಿಡ್ಕೊಂಡು ಹೋಗಿದ್ದಾರೆ, ಬೆದ್ದಯ್ಯನ ಅಂತ ಹಿಡ್ಕೊಂಡು ಹೋಗಿದ್ದಾರೆ. ಮಾರೋರ್ನ ಇಬ್ಬರು ಹಿಡ್ಕೊಂಡು ಹೋಗಿದ್ದಾರೆ. ನಮ್ಮೂರಲ್ಲಿ 14-15 ಅಂಗಡಿನೂ ಮಾರ್ತಾರಂತ ಹೇಳಿದೀವಿ. ಆದ್ರೂ ಸಮೇತ ಒಂದಿಬ್ಬರು ಹಿಡ್ಕೊಂಡು ಹೋಗೋದು. ಅವ್ರ ಹತ್ರ ಯಜಮಾನ್ರು ಹೋಗಿ 1-3 ಬಿಡಿಸ್ಕೊಂಬರ್ತಾರೆ. ಬಿಡಿಸ್ಕೊಂಬಂದ್ರೆ ಅವ್ರು ಏನಾರು ಕುಡಿಯೋಕ್ ಕೊಡ್ತಾರ. ಹಂಗೆ ಊರಿನ ಯಜಮಾನ್ರ ಸಪೋರ್ಟ್ ಕೊಡ್ತಾರೆ. ನಾವು ಇನ್ನೂವರೆಗೆ ಇವಾಗ್ಲೂ ನಮಗೆ ಮಾರಿಸ್ತೀವಂತ ಚಾಲೆಂಜ್ ಸಮೇತ ಚಾಲೆಂಜ್ ಮಾಡಿದ್ರಲ್ಲ, ಅವ್ರ ಹೆಸರುಗಳು ಹೇಳ್ರಿ. ಯಾರು ಯಜಮಾನ್ರು? ಕೆಲವ್ರು ನಮ್ಮ ಎದುರಿಗೆ ಹೇಳ್ತಾ ಇಲ್ಲ, ಜನ ಹೇಳೋದೇನು ಅವ್ರು ಮಾರಿಸ್ತಾರೆ ಅಂತ ನೀವು ಬಿಡಿಸಿರಿ ಅಂತೇಳಿ ಸಮೇತ ನಮಗೆ ಹೇಳಿದ್ರು. ಆಗ್ಲಪ್ಪ, ನಾವು 100-150 ಕುಟುಂಬಗಳು ಹಾಳಾಗಿದ್ದೇವೆ ಸರ್. ಒಬ್ಬೊಬ್ರು ಹೆಂಡ್ರು ಸಮೇತ ನೀವು ಯಾರ ತಗನ ಮಲಿಕೊಂಡು ಕೊಡ್ರಿ ಅಂತ ಇದಾರೆ. ನಮಗೆ ಯಾರು ನೋವಾಗ್ತದೆ. ಹುಡುಗರು ಕುಡಿಯೋರು ಸರ್, ನೀವು ಯಾರ ತಗನ ಮಲಿಕೊಂಡು ನಮಗೆ ರೊಕ್ಕ ಕೊಡ್ರಿ, ನಾವು ಕುಡ್ದು ಬರ್ತೀವಿ ಅನ್ನೋ ಲೆಕ್ಕ ಬಂದಿದ್ದಾರೆ ನಮ್ಮವರಲ್ಲಿ. ಕೆಲವರು ನೋಡಿದ್ರೆ ಅವ್ರು ಜೀವನ ಮಾಡೋದ್ ಕಷ್ಟ ಸರ್. ಕುಡ್ದು ಮನೆಯಲ್ಲಿ ಮಕ್ಕಂತ ಇದಾರೆ. ಅವ್ರಿಗೆ ಕುಡಿಸಿರಿ ಬೇರೆಯವ್ರ ಮನೆಯಾಗ ಹೋಗಿ ಮಲಗ್ತಾ ಇದಾರೆ ಅವರೆಲ್ಲ. ಏನ್ ಮಾಡಕಂತ ಇದ್ರಿ ನೀವು? ನಮಗೆ ರಾಘಣ್ಣವ್ರ ಮುಖಾಂತರ ಬಂದು ಕೇಳ್ಕೊಳ್ಳೋದೇನಂದ್ರೆ, ನಮ್ಮೂರಲ್ಲಿ ಕಡ್ಡಾಯವಾಗಿ ಸರಾಯಿ ಬಿಡಿಸ್ರಿ ಅಂತ ಕೇಳ್ಕೊಂತ ಇದೀವಿ ನಾವು. ಈಗ ನಿಮ್ಮ ಹೆಜ್ಜೆ ಏನು, ಹೋರಾಟದ ಹೆಜ್ಜೆ ಯಾವ ರೀತಿ? ನಾವು ನಮ್ಮೂರಲ್ಲಿ ಕಡ್ಡಾಯವಾಗಿ ನಮ್ಮೂರಾಗ ಎಂದೂ ಸಹಾಯ ಮಾರೋದ್ ಬೇಡ ಅಂತೇಳಿ ನಾವು ರಾಘಣ್ಣವ್ರ ಮುಖಾಂತರ ಯಾವ ಹೋರಾಟಕ್ಕೂ ಸಿದ್ಧ ಆಗಿಬಿಟ್ಟಿದ್ದೀವಿ. ಆಗಿದ್ರೆ ನಮ್ಮೂರಲ್ಲಿ ಸರಾಯಿ ಮಾರೋದ್ ಬೇಡ ಅಂತ. ಈ ಕೂಡಲೇ ಯಾರ್ಯಾರು ಅರ್ಜಿ ಕೊಡಕತ್ತಿದ್ರಿ? ನಾವು DYSP ಕೊಡ್ಬೇಕಂತ ಇದ್ದೀವಿ, ತಹಸೀಲ್ದಾರಿಗೆ ಕೊಡ್ಬೇಕಂತ ಇದ್ದೀವಿ, DC ಅವರಿಗೂ ಮನವಿ ಮಾಡ್ಬೇಕಂತ ಇದ್ದೀವಿ. ತಹಸೀಲ್ದಾರ್ ಮುಖಾಂತರ? ತಹಸೀಲ್ದಾರ್ ಮುಖಾಂತರ. ಮುಂದಿನ ಮತ್ತೆ ಹೆಂಗ ನಡೆ? ಈಗ ಅವರು ನೀವು ಅರ್ಜಿ ಕೊಡ್ತೀರಿ, ಇಟ್ಕೊಂಡ್ಬಿಡ್ತಾರಪ್ಪ. ನೆಕ್ಸ್ಟ್ ಏನ್ ಮಾಡಕಂತ ಇದ್ರಿ? ನಾವು ಉಗ್ರವಾದ ನೋಡ್ರಿ, ಬಿಡೋವರೆಗೂ ಹೋರಾಟ. ನಾವು ಹೆಣ್ಮಕ್ಳು ಎಲ್ಲರೂ ಬಂದು ಕುತ್ಕೊಂಡು ಇಲ್ಲಿ ಹೋರಾಟ ಮಾಡ್ತೀವಿ. ನಾವು ಉಪವಾಸ ಸತ್ಯಾಗ್ರಹನೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಸರ್. 100-150 ಕುಟುಂಬದವರು ಇವತ್ತಿಗೂ ಹೆಣ್ಮಕ್ಳು ಊರಾಗ ಬಂದಿಲ್ಲ ಸರ್. ಒಂದು 8-10 ಕುಟುಂಬಗಳು ಹಂಗೆ ಹಾಳಾಗಿ ಹೋಗಿದ್ದಾವೆ. ಇವತ್ತಿಗೆ ಹೆಣ್ಮಕ್ಳು ಅವ್ರ ಊರಾಗ ಬರ್ಲಿಕ್ಕೆ ನಾವು ರೆಡಿ ಇಲ್ಲ. ನಾವು ಕುಡ್ಸೋದ್ ಬಿಡಿಸ್ರಿ ಬರ್ತೀವಿ ಅಂತ ಎಲ್ಲ ಮಧ್ಯ ಮಾರಾಟ ಇನ್ನು. ಅದರಿಂದ ಮಧ್ಯ ಮಾರಾಟದಿಂದ ಹೆಣ್ಮಕ್ಳು ನಮ್ಮೂರಿಗೆ ಹೆಣ್ಣು ಕೊಡ್ಬೇಕಂದ್ರೆ, ನಿಮ್ಮೂರಾಗ ಕುಡುಕ್ರಿ ಅದಾರಪ್ಪ, ನಿಮ್ಮೂರಾಗಲೇ ಒಂದು 8-10 ಕುಟುಂಬ ಹಾಳಾಗಿದ್ದಾವೆ, ಇಲ್ಲಿ ಹೆಣ್ಣು ಕೊಡೋದೇ ಬೇಡ ಅಂತ ಇದ್ದಾರೆ. ಯಾರು ಒಬ್ಬ ಹುಡುಗ ಮದ್ಯಕ್ಕೆ ವ್ಯಸನಕ್ಕೆ ಬಲಿಯಾದ ಅಂತ ಹೆಸರು ಕೇಳ್ಪಟ್ಟು? ಏನ್ ಹೆಸರು ಹುಡುಗಂದು? ಅಂಜಿನಪ್ಪ ಅಂತೇಳಿ ಕುಡಿದು ಹೋಗಿ ಅಡವಿಯಲ್ಲಿ ಬಿದ್ದಿದ್ದಾರೆ. ಎಷ್ಟು ವರ್ಷ? ಒಂದು 3 ವರ್ಷ ಆಗಿರ್ಬೋದು. 3 ವರ್ಷ ಆಗಿರ್ಬೋದು. ಆತ ವಯಸ್ಸು ಎಷ್ಟು? ಒಂದು 40-45. ಮತ್ತೆ ನೀವು ರೀಸೆಂಟ್ ಆಗಿ ನಡೆದಿರೋದು? ಮೊನ್ನೆ ಒಂದು 30 ವರ್ಷ, ಇವಾಗ 2 ವರ್ಷದ ಕೆಳಗೆ ಒಂದು 25 ವರ್ಷದ ಇರ್ಬೋದು. 30 ವರ್ಷ. ರಾಜ ಅಂತೇಳಿ ಅವನು ಹಿಂಗೆ ಕುಡ್ದು ಬಲಿ ಆಗಿದ್ದಾರೆ. ಅಂದ್ರೆ ಇಬ್ಬರು ಬಲಿ ಆಗಿದ್ದಾರೆ. ಈಗ 2-3 ವರ್ಷ. ಒಂದು 5-6 ಜನ ಆಗಿದ್ದಾರೆ. ಇನ್ನು ಇವಾಗ 5-6 ಜನನು ಆಗಿದ್ದಾರೆ. ಇನ್ನು ಪೇಷಂಟ್ಗಳು ಇದ್ದಂಗಿದ್ದಾರೆ. ಅವ್ರೇನು ಹಂಗೆ ಇವತ್ತು ಜೀವನ ಮಾಡೋರು ಯಾರು? ಒಂದು 10-15 ಈ ಒಂದು 150 ಕುಟುಂಬ ಇವತ್ತು ಹಾಳಾಗ್ತಿದೆ ಸರ್. 150 ಕುಟುಂಬ ಬೀದಿಗೆ ಬಂದಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಬರೆದಾಕಿದ್ರು ಗುಡೇಕೋಟೆ ಪೊಲೀಸ್ ಸ್ಟೇಷನ್ ಇವತ್ತಿನವರೆಗೆ ಆಗಲಿ ಅವ್ರ ಮೇಲೆ ಏನು ಆಕ್ಷನ್ ತಗೊಂಡಿಲ್ಲ. ಪ್ರತಿ ದಿನನೂ ಇವತ್ತಿಗೂ ಗಾಡಿ ಬರ್ತದೆ ಊರಾಗೆ. ಪ್ರತಿದಿನನೂ ಬರ್ತದೆ, ಪ್ರತಿದಿನನೂ ಮಾರ್ತಾರೆ. ಕೆಲವಾರು ಮಂದಿ ಅದ್ನ ಹೆಂಗ್ ಬಿಡಿಸ್ತೀರಿ, ನಾವು ಆ ಕಡೆ ಮಾರಿಸ್ತಾರೆ ಈ ಕಡೆ ಮಾರಿಸ್ತಾರೆ ಅಂತ ಯಜಮಾನ್ರೆ ಮಾಡ್ತಾ ಇದಾರೆ. ಯಜಮಾನ್ರು ಕೊಡ್ತಾ ಇದಾರೆ. ಚಾಲೆಂಜ್ ಹಾಕಿದ್ದಾರೆ.
ಅವ್ರು ಎಲ್ಲಿಗೆ ಹೋಗಿ ಬಂದ್ರೆ ಸಹಿತ ನಾವು ಬಿಡೋದಲ್ಲ ಮಾಡ್ತೀವಿ ನಾವು. ಬಾಯಿ ಸಿಕ್ಕಂಗ್ ಬರೇ ಹೊಲ್ಸು ಮಾತಾಡ್ತಾರೆ ಸರ್ ನಮ್ಮನ್ನ. ನಾವೇನು ಅವ್ರ ಮನೆತಕ್ಕೆ ಹೋಗಿಲ್ಲ, ಅವ್ರನ್ನ ಕೇಳಿಲ್ಲ, ಏನಂದಿಲ್ಲ. ಸುಮ್ಮನೆ ನಮ್ಮ ಮನೆಗೆ ನಾವು ಇರೋದಕ್ಕ ನಿನ್ನೆ ಮೊನ್ನೆ ಹೆಂಗಸರು ಸ್ಟೇಷನ್ಗೆ ಹೋಗಿ ಬಂದ್ರೆ ಏನ್ ಕಿತ್ತಿದ್ರು ಅವ್ರು ನಮ್ಮನ್ನ. ಅವ್ರು ಏನ್ ನಮ್ಮನ್ನ ಕಿತ್ಕೊಂಬದ್ ಆಗೋದಿಲ್ಲ. ಬಿಡಿಸ್ಬೋದ ಅವ್ರು ಸುಮ್ಮನೆ ಹೋಗಿ ಬರ್ತಾರ, ರೊಕ್ಕಂದ ದಂಡ ಬಟ್ಕೊಂಡ್ ಬರ್ತಾರ. ಅವ್ರು ಮನೆಗಿರ್ಲಾರ್ದ ಹೋಗ್ತಾರ ಹೆಂಗಸರು. ಒಂದು ಮಾತು ಅಲ್ಲ ಸರ್, ಹಂಗ ಬರೇ ತುಡಿಗಿ ಮಿಂಡ್ರಗಾಳೆ. ನನ್ ಗಂಡ ತಕ್ ಬರ್ರಿ, ನನ್ಗ ಮಗ ತಕ್ ಬರ್ರಿ, ಅವ್ರ ತಕ್ಕ ಹೋಗ್ಬೇಕ ಸರ್ ನಾವು. ನಾವ್ ಹೋಗ್ಬೇಕ ಅವ್ರ ತಕ್ಕ. ಇವಾಗ ನನ್ ಮಗ ಕುಡ್ದು ಎಲ್ಲಂದ್ರಲ್ಲ ಬೀಳ್ತಾನ ಸರ್, ಒಟ್ಟು ಮನೆಗ್ ಬರೋದಿಲ್ಲ. ಮೊಬೈಲ್ ಏಷಟ್ ಸರ ಅಂಗಡಿಯಾಗ ಇಟ್ಟ ನಮ್ಮದ್ ನನಗ್ ಗೊತ್ತೈತಿ. ನಾನ್ ಬಿಡ್ಸ್ಕೊಂಡ್ ಬಂದ್ ಕೊಟ್ಟಿನಿ. ಇವಾಗ 24 ವರ್ಷ ಐತಿ ಸರ್. 2 ಮಕ್ಕಳು, ಒಂದ್ ಹೆಣ್ಣು ಒಂದ್ ಗಂಡ. ಒಟ್ಟಿಗೆ ಏನ್ ಸರಿಗೆ ಮಾತಾಡ್ಸಿದಿಲ್ಲ, ಮನೆಗ್ ಬರೋದಿಲ್ಲ, ಊಟ ಮಾಡೋದಿಲ್ಲ ಸರ್. ಕುಡಿಯೋದು ಅಲ್ಲಿ ಎಲ್ಲೆಂದ್ರಲ್ಲಿ ಇರೋದು, ಯಾವಾಗೋ ತಿಳಿದಾಗ ಬರೋದು, ಊಟ ಸಹಿತ ಮನ್ಯಾಗ ಮಾಡೋದಿಲ್ಲ. ಅವನು ನನ್ ಗಂಡ ಸಹಿತ ಎಷ್ಟಲ್ಲ ಸರ್, ರೊಕ್ಕ ಇಟ್ಬಿಟ್ರೆ ರಾತ್ರಾಗ್ಲೂ ಕುಡಿತಾನ, ಊಟ ಸರಿಗೆ ಮಾಡೋದಿಲ್ಲ. ನನ್ ಗಂಡ ಉರಿಸ್ತಾನೆ, ಮಗ ಉರಿಸ್ತಾನೆ. ನನ್ನ ಕೈಲಂತ ಆಗೋದಿಲ್ಲ. ಈಗ ನೀವೇನ್ ತೀರ್ಮಾನ ಮಾಡ್ತೀರ? ಈಗ ನಾವ್ ಇರ್ಬೇಕ, ನಾವ್ ಸಾಯ್ಬೇಕ, ಅಷ್ಟೇ ಇದ್ರೆ. ನೀವ್ ಎಷ್ಟು ಏನಿದ್ರು ನೀವು ಈ ಸರ ಬಿಡಿಸ್ಲೇಬೇಕು. ನನಗೆ ನಾನು ನಿಮ್ಮ ಎದುರಿಗೆ ಕುಡ್ದು ಸಾಯ್ತೀವಿ.